ಈ ದಿನ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಲಿಂಗದಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಭರಣಿ ಮಳೆ ಬಂದಿದ್ದು ಅಷ್ಟೇ ನಮ್ಮ ತಾಲೂಕಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಮಳೆ ಇಲ್ಲದೆ ಬೆಳೆಗಳು ಇಟ್ಟಿದ್ದಾರೆ ರೈತರುಗಳು. ಹಾಗೆ ಎಷ್ಟೋ ಜನ 70% ಭಾಗ ರೈತರುಗಳು ಬೆಳೆನೇ ಇಟ್ಟಿಲ್ಲ. ಮಳೆ ಇಲ್ಲ, ಮಳೆ ಬರ್ದಿರ ಬರ ಜಾಸ್ತಿ ಆಗಿದೆ, ಮಳೆನೇ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಒಬ್ಬೊಬ್ರು 4 ಬೋರು 5 ಬೋರು 6 ಬೋರ್ ಕೊರೆದಿದ್ದಾರೆ. 1200 ಅಡಿ ಕೊರೆದ್ರು ಸಮೇತ ಇಲ್ಲಿವರೆಗೂ ಯಾವುದೇ ರೀತಿ ಆ ಬೋರ್ಗಳಿಗೂ ನೀರು ಬರ್ತಾ ಇಲ್ಲ. ಬರ್ತಿರೋವು ನಿಂತು ಹೋಗ್ತಿದ್ದಾವೆ. ಈಗ ಎಲ್ಲೋ ಅಲ್ಪ ಸ್ವಲ್ಪ ಕೆರೆಗಳ ನೀರಿದ್ವು, ಆ ಕೆರೆಗಳಿಗೂ ಎಲ್ಲ ಬತ್ತಿ ದನ ಕರುಗಳಿಗೂ ನೀರಿಲ್ದಂತ ಸಂದರ್ಭ ಆಗಿದೆ. ಹಾಗಾಗಿ ಕುರಿ ದನಗಳಿಗೂ ನೀರಿಲ್ಲ, ಮೇವಿಲ್ಲ. ಆಮೇಲೆ ಎಲ್ಲ ಗೂಳಿ ಹೋಗ್ತಾ ಪರಿಸ್ಥಿತಿ ಬಂದಿದೆ ಜನಗಳಿಗೆ ಎಲ್ಲ ತಾಲೂಕಲ್ಲಿ. ಆಮೇಲೆ ಮೇವುನು ಇಲ್ಲ. ಆ ಪರಿಸ್ಥಿತಿ ಬಂದು ಎಲ್ಲ ಮಾರಾಟ ಮಾಡಿ ಎಲ್ಲ ಬೆಂಗಳೂರು ಕಡೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ವಿದ್ಯಾಭ್ಯಾಸ ಕೇಳ್ತಾರೆ. ಅರ್ಧ ಬರ್ಧ ಎಲ್ಲ ಈಗ ಎಲ್ಲ ಕೊರೋನಾ ಟೈಮಲ್ಲಿ ಎಲ್ಲ ಬಂದಿದ್ದವರು ಇವಾಗೆಲ್ಲ ಸಡನ್ ಆಗಿ ಹೋಗಿ ಕೆಲಸ ಸೇರ್ಕೋಬೇಕು ಅಂದ್ರೆ ಕೆಲಸ ಸಿಗಲ್ಲ. ಹಂಗಾಗಿ ಮಳೆ ಬರ್ಲಿ ಅಂತ ಹೇಳಿ ಈ ದಿನ ಲಿಂಗದಳ್ಳಿ ಗ್ರಾಮದಲ್ಲಿ ಮಳ್ರಾಯ್ 3-4 ದಿವಸದಿಂದ ಮಳ್ರಾಯ್ ಮಾಡಿ ಇವತ್ತು ಕೊನೆ ದಿವಸ ಅಂತ ಹೇಳಿ ಮಳ್ರಾಯ್ನೆಲ್ಲ ರೆಡಿ ಮಾಡಿ ಇವಾಗ ಆಲ್ರೆಡಿ ಇವಾಗ ಕೆರೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಎಲ್ಲ ಜನ ಈ ಮಳೆ ಇಲ್ದಿರ ಬಾಯಿ ಬಡ್ಕೊಳ್ಳೋಂತ ಪರಿಸ್ಥಿತಿ ಬಂದೈತೆ. ಆ ಯಪ್ಪಗೆ ತಗೊಂಡೋಗಿ ಅಲ್ಲಿ ಬೈಲಿ ಕುಂಡ್ರಿಸ್ಬಿಟ್ಟು ಮಳೆ ಬರ್ತತೋ ಬರಲ್ವೋ ಗೊತ್ತಿಲ್ಲ, ಮಳೆ ಬರ್ಲಿ ಅಂತ ಹೇಳ್ಬಿಟ್ಟು ಊರಿನ ಜನ ಎಲ್ಲ ಬೇಡ್ಕೊಂಡು ಆ ಯಪ್ಪನ್ ತಗೊಂಡೋಗ್ಬಿಟ್ಟು ಬೈಲಿಗೆ ಬಿಡ್ತೀವಿ, ನಮಗೆ ಬೇಜಾರಾಗ್ಬಿಟ್ಟೈತೆ. ಹಂಗಾಗಿ ಇವತ್ತು ಏನೋ ಆ ದೇವ್ರ ಜನ ನಂಬಿಕೆ ಇಟ್ಕೊಂಡಿದ್ದಾರೆ, ಬರುತ್ತೆ ಮಳೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಆ ಕತ್ತೆಗಳಿಗೆ ಕರ್ಕೊಂಡ್ಬಂದು ಇವತ್ತು ಊರು ಕೈವಾಡಸ್ತರು ಎಲ್ಲ ಊರಿನ ಗ್ರಾಮಸ್ಥರು ಗೌಡ್ರು ಎಲ್ಲ ಸೇರಿ ಈ ಕತ್ತೆಗಳಿಗೆ ಮದುವೆ ಮಾಡ್ತಾ ಇದಾರೆ. ಏನೋ ಪುಣ್ಯ ಇನ್ನೊಂದ್ 2-3 ದಿವಸದೊಳಗೆ ಏನಾದ್ರು ಮಳೆ ಬಂದ್ರೆ ರೈತರು ಬದುಕ್ತಾರೆ, ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬರ್ತೈತೆ. ದಯಮಾಡಿ ಇವು ಮಳ್ರಾಗ್ ನಾವ್ ಎಲ್ಲಾರು ಬೇಡ್ತಾ ಇದೀವಿ, ಮಳೆ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರು ಬೇಡ್ಕೋಬೇಕು ಅಂತ ಎಲ್ಲಾ ಗ್ರಾಮಸ್ಥರು ಮತ್ತೆ ಹುಡುಗರು ಮತ್ತೆ ವಯಸ್ಕರು ಎಲ್ಲಾರು ಮಹಿಳೆಯರಿಗೂ ಸಮೇತ ನಾವ್ ಕೇಳ್ತಾ ಇದೀವಿ. ಮಳೆ ಬರಕ್ಕೆ ದಯವಿಟ್ಟು ಮಳ್ರಾಯ್ನ ಬೇಡ್ಕೊಳ್ರಿ. ಕತ್ತೆ ಮೆರವಣಿಗೆ ಮಾಡ್ತೀವಿ, ಮದುವೆ ಮಾಡಿರ್ತೀವಿ, ಆಮೇಲೆ ಮಳ್ರಾಯ್ ಮಾಡ್ತಾ ಇದ್ದೀವಿ. ಮಳೆ ಬರ್ಬೇಕು ಅಂತ ನಂಬಿಕೆ ಮಾಡಿದ್ವಿ. ಅದಕ್ಕೆ ಹಿಂದೂ ಸಂಪ್ರದಾಯದಿಂದ ಬರಗಾಲ ಬಂದಿರೋದ್ರಿಂದ ಹಿಂದೂ ಸಂಪ್ರದಾಯದ ವಾತಾವರಣದಿಂದ ಎಲ್ಲ ಕೆರೆ ಕುಂಟೆ ಎಲ್ಲ ಖಾಲಿ ಆಗಿದಾವೆ. ಸಿಕ್ಕಾಪಟ್ಟೆ ಬೋರ್ ಹಾಕಿ ಎಲ್ಲ ಖಾಲಿ ಆಗಿದ್ದಾರೆ ಜನ. ಈ ಒಂದು 10-15 ಬೋರ್ಗಳು ಒಬ್ಬೊಬ್ಬ ಹಾಕೊಂಡು ಹೋಗಿದ್ದಾರೆ. ಒಬ್ರಿಗೂ ನೀರಿಲ್ದಲೆ ಅವರು ವಿಷ ಕೊಡಿಯ ಸ್ಥಿತಿಗೆ ಬಂದಿದ್ದಾರೆ ಜನ. ಸಾಲ ಮಾಡ್ಕೊಂಡು ಇರೋ ಒಡವೆ ಎಲ್ಲ ಮಾರ್ಕೊಂಡು ಬೋರ್ ಹಾಕ್ಸಿ ಎಲ್ಲ ರೆಡಿ ಆಗಿದ್ದಾರೆ. ಮಳೆ ಬರ್ಲಿ ಅಂತ ಕತ್ತೆ ಮೆರವಣಿಗೆ ಮಾಡ್ತಾ ಇದ್ದೀವಿ, ಮಳ್ರಾಯನ್ ಮಾಡ್ತಾ ಇದ್ದೀವಿ. ಅದ್ರಿಂದನ ಇವತ್ತು 3 ದಿವಸದಿಂದನ ಮಾಡಿ ಹಬ್ಬ ತರ ಆಚರಣೆ ಮಾಡಿ ಮಳೆ ಬರುತ್ತಾ ಇತ್ತು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗ್ಬೇಕು, PCODನೂ ನಾರ್ಮಲ್ ಆಗ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.